ಒಂದು ಕೊಲೆ ಸುತ್ತ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಮುನ್ನೆಲೆಗೆ ಬರ್ತಾ ಇರೋ ಅಂಶ ಒಂದು ಕೌಟುಂಬಿಕ ಕಲಹ ಆದ್ರೆ ಇನ್ನೊಂದು ಆಸ್ತಿ ವಿಷಯಕ್ಕೆ ದುರಂತ ಅಂತ್ಯವನ್ನ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕಂಡ್ರ ಅನ್ನೋದು ಪ್ರಶ್ನೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಅಡುಗೆ ಎಣ್ಣೆಯನ್ನ ಸುರಿದು ಅತ್ಯಂತ ಭಯಾನಕ ರೀತಿಯಲ್ಲಿ ಅವ್ರನ್ನ ಮುಗಿಸಲಾಗಿದೆ. ಕತ್ತಿನ ಭಾಗವನ್ನ ಇರಿದು ಹಾಗೂ ತಲೆಯ ಭಾಗವನ್ನ ಜಜ್ಜಿ ವಿಪರೀತ ಯಾತನಮಯ ಸಾವು ಇವರದ್ದಾಗಿದೆ. ಓಂ ಪ್ರಕಾಶ್ ಹತ್ಯೆ ನಡೆದಂತಹ ಸ್ಥಳದಲ್ಲಿ 2 ಚಾಕು ಪತ್ತೆಯಾಗಿದೆ, ಬಾಟಲ್ ಪತ್ತೆಯಾಗಿದೆ. 2 ಚಾಕುವನ್ನ ಇಬ್ಬರು ಉಪಯೋಗಿಸಿದ್ರ ಅಥವಾ ಒಬ್ಬರೇ 2 ಚಾಕುವಿನ ಮೂಲಕ ಅವರ ಮೇಲೆ ಪ್ರಹಾರ ಮಾಡಿದ್ರ ಅನ್ನೋದು ಪೊಲೀಸರ ತನಿಖೆ ನಂತರ ಆಚೆ ಬರಬೇಕು. ಎರಡನೇದು FSL ತಂಡದಿಂದ ಸಾಂದರ್ಭಿಕ ಸಾಕ್ಷಿಗಳು ಯಾವ್ಯಾವ ರೀತಿ ಸಿಕ್ಕಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಜನರ ಕೈಯಲ್ಲಿತ್ತು, ಬೆರಳಚ್ಚುಗಳು ಯಾವ ರೀತಿ ಇದೆ, ಮತ್ತೆ ಹತ್ಯೆಗೆ ಒಳಗಾಗಿರುವಂತಹ ಓಂ ಪ್ರಕಾಶ್ ಬಾಡಿ ಮೇಲೆ ಯಾರ್ಯಾರ್ದು ಬಾಡಿ ಮಾರ್ಕ್ಸ್ ಇದಾವೆ, ಪ್ರಿಂಟ್ ಇದಾವೆ, ಇದೆಲ್ಲವನ್ನ ಕೂಡ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಟೋಟಲ್ ಆಗಿ ಒಂದು 10 ರಿಂದ 11 ಸಲ ಮನ ಬಂದಂತೆ ಸ್ಟ್ಯಾಬ್ ಮಾಡಿದ್ದಾರೆ. ಕುತ್ತಿಗೆ ಫಸ್ಟ್ ಶಾರ್ಪ್ ಆಬ್ಜೆಕ್ಟ್ ಇಂದ ಸ್ಟ್ಯಾಬ್ ಮಾಡಿದ್ದಾರೆ ಅಂತ ಸ್ಪಾಟಿಗೆ ವಿಸಿಟ್ ಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳು ಮೊದಲು ಮಾಹಿತಿಯನ್ನು ಕೊಟ್ಟರು. ಅದಾದ ನಂತರ ಇಷ್ಟೂ ಕ್ರೌರ್ಯವನ್ನು ಒಬ್ಬರೇ ಎಸಗಿದ್ರ ಅಥವಾ ಪುತ್ರಿಯದ್ದು ಸಾತು ಆ ಕ್ರೈಮ್ ನಡೆದಂತಹ ಜಾಗದಲ್ಲಿ ಇತ್ತ ಅನ್ನೋದು ಪ್ರಶ್ನೆ ಉತ್ತರ ಸಿಗಬೇಕಾಗಿದೆ. ಯಾಕಂದರೆ ಇವ್ರ ಕೈಯಲ್ಲೆಲ್ಲ ಬ್ಲಡ್ ಸ್ಟೈನ್ಸ್ ಇತ್ತಂತೆ, ಅವ್ರ ಬಟ್ಟೆ ಮತ್ತು ಕೈಯಲ್ಲಿ ಬ್ಲಡ್ ಸ್ಟೈನ್ಸ್ ಇತ್ತಂತೆ. ಬಟ್ ಪುತ್ರಿ ಬಗ್ಗೆ ಅಂಥದ್ದು ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಹೀಗಾಗಿ ನೋಡೋಣ.